ಒಂದು 8 ತಿಂಗಳಿಂದ ಶುರು ಆಗಿತ್ತು. ಡ್ರಿಂಕಿಂಗ್ ಇತ್ತು. ಡ್ರಿಂಕಿಂಗು ನಾನು ಯಾವ್ದಾರು ಅಕೇಶನ್ ಆಗಿ ಪಾರ್ಟಿ ಗಿಟಿ ಹೋಗಕ್ಕೆ ತೊಗೊಳ್ತಾ ಇದ್ದೆ. ಇಲ್ಲೇ ಡೈರೆಕ್ಟಾಗಿ ಬಂದಿದ್ದೀನಿ, ಎಲ್ಲೂ ಮಾತ್ರ ತೊಗೊಂಡಿಲ್ಲ ನಾನು. ಏನಿಲ್ಲ, ನಾರ್ಮಲ್. ಅವತ್ತು ಹೆಂಗಿದ್ದೀನೋ ಇವತ್ತು ಹಾಗೇ ಇದ್ದೀನಿ. ಮಂಜುನಾಥ್, 64, ಬಾಣಸ್ವಾಡಿ. ಒಂದು 8 ತಿಂಗಳಿಂದ ಶುರು ಆಗಿತ್ತು. ಇಲ್ಲೇ ಡೈರೆಕ್ಟಾಗಿ ಬಂದಿದ್ದೀನಿ, ಎಲ್ಲೂ ಮಾತ್ರ ತೊಗೊಂಡಿಲ್ಲ ನಾನು. ಕೊಲೋನಲ್ ಕ್ಯಾನ್ಸರ್. ಡ್ರಿಂಕಿಂಗ್ ಇತ್ತು. ಡ್ರಿಂಕಿಂಗು ನಾನು ಯಾವ್ದಾರು ಅಕೇಶನ್ ಆಗಿ ಪಾರ್ಟಿ ಗಿಟಿ ಹೋಗಕ್ಕೆ ತೊಗೊಳ್ತಾ ಇದ್ದೆ. ಫ್ಯಾಮಿಲಿಯಲ್ಲಿ ಬ್ಯಾಕ್ಗ್ರೌಂಡಲ್ಲಿ ತುಂಬ ಯಾರಿಗೂ ಇಲ್ಲ, ನನಗೆ ಗೊತ್ತಿರೋಂಗೆ ಯಾರಿಗೂ ಇಲ್ಲ, ಯಾವುದೂ ಕೊಡಿಸಿಲ್ಲ. ನಾನು ಡೈರೆಕ್ಟಾಗಿ ಇಲ್ಲಿ ಗೊತ್ತಾಯಿತು, ಇಮಿಡಿಯೇಟಾಗಿ ಬಂದೆ. ಏನಿಲ್ಲ, ನಾರ್ಮಲ್. ಅವತ್ತು ಹೆಂಗಿದ್ದೀನೋ ಇವತ್ತು ಹಾಗೇ ಇದ್ದೀನಿ. ಮೆಡಿಸನ್ ತಗೊಂಡ ಮೇಲೆ ಬದಲಾವಣೆ ಅಂತ ನಾನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಯಾರೇ ಅದೇ ಥರ ಇದ್ದೀನಿ ಅಷ್ಟೇ. ಬಟ್ ಇವ್ರು ಹೇಳಿದ ಪಥ್ಯ ಎಲ್ಲ ಇರೋದ್ರಿಂದ ಸ್ಪ್ರೆಡ್ ಆಗೋದು ಕಮ್ಮಿ ಆಗಿದೆ ಅಂತ ಸೆಕೆಂಡ್ ಟೈಮ್ ನಾನು ಪೆಟ್ ಸ್ಕ್ಯಾನ್ ಮಾಡಿಸಿದಾಗ ಹೇಳಿದ್ರು ಕಮ್ಮಿ ಆಗಿದೆ ಅಂತ. ನನಗೇನು ಮೊದಲಿಂದಾನು ಏನು ಇರಲಿಲ್ಲ, ಇವಾಗಲೂ ಹಾಗೇ ಇದ್ದೀನಿ. ನನಗೇನು ಕಾಣಿಸ್ಲಿಲ್ಲ ಇದುವರೆಗೂ. ಊಟ ತಿಂಡಿ ನಾರ್ಮಲಾಗಿ ಮಾಡ್ತೀನಿ. ಮೊದಲು ಊಟ ಕಮ್ಮಿ ಮಾಡ್ತಿದ್ದೆ ಮೊದಲು. ಈಗ ಇದು ತಿಂದ್ಮೇಲೆ ಸ್ವಲ್ಪ ಹಸುವಾಗುತ್ತೆ, ತಿಂತೀನಿ. ಮೊದಲು ಒಂದು 5 ಕಿಲೋಮೀಟ್ರ್ ವಾಕ್ ಮಾಡ್ತಿದ್ದೆ. ಈಗ ನನಗೆ ಅಡುಗೆಯವ್ರು ಬರ್ತಾರೆ ಬೆಳಗ್ಗೆ ಹೊತ್ತು, ನಾನೊಬ್ಬನೇ ಇರೋದ್ರಿಂದ ಅವ್ರಿಗೋಸ್ಕರ ವೆಯ್ಟ್ ಮಾಡಬೇಕು. ಅವ್ರು ಬಂದಮೇಲೆ ಅಡುಗೆ ಮಾಡಿಟ್ಟು ಹೋದ್ಮೇಲೆ ನಾನು ಒಂದು 3-4 ಕಿಲೋಮೀಟ್ರ್ವರೆಗೂ ವಾಕ್ ಮಾಡ್ತೀನಿ. ಊಟ ಎಲ್ಲ ಆರಾಮ. ನನಗೆ ಈ ಮಾತ್ರೆಯಿಂದ ಅನುಭವ ಅಂದರೆ ಚೆನ್ನಾಗಿದೆ. ಮಜ್ಜಿಗೆ ಕುಡಿಬೇಕು. ಅಲ್ಲಲ್ಲ, ಈ ಬೇರೆಯವ್ರಿಗೆ ಹೇಳೋದು ಅವ್ರವ್ರ ಧೈರ್ಯ ಅವ್ರವ್ರ ಕೈಯಲ್ಲಿರಬೇಕು. ಈಗ ನೀವು ಇಂಗ್ಲೀಷ್ ಮೆಡಿಸನ್ನಲ್ಲಿ ತುಂಬ ಜನಕ್ಕೆ ವಾಸಿ ಆಗಿರ್ಬೋದು, ವಾಸಿ ಆಗದೇನೂ ಇರ್ಬೋದು. ಇದು ಇಂಗ್ಲೀಷ್ ಮೆಡಿಸನಲ್ಲಿ ಹೋಗಿ ಅಲ್ಲಿ ಸಾಯೋದಕ್ಕಿಂತ ಇದು ಬೆಸ್ಟ್ ಅನಿಸುತ್ತೆ. ಅಯ್ಯೋ, ಅವೆಲ್ಲ ನಮಗೆ ಈ ವಯಸ್ಸಲ್ಲೆಲ್ಲ ತಡೆಯೋಕ್ಕಾಗೋದಿಲ್ಲ. ಈಗ ನೋಡಿ, ನಾನು ನನ್ನ ಪಾಡಿಗೆ 8 ತಿಂಗಳಿಂದ ನನ್ನ ಪಾಡಿಗೆ ನಾನು ಬೈಕ್ ಓಡಿಸ್ತೀನಿ, ಎಲ್ಲ ಮಾಡ್ತೀನಿ, ದೂರ ಎಲ್ಲ ಓಡಾಡ್ತೀನಿ, ಏನು ತೊಂದರೆ ಇಲ್ಲ. ಟ್ರಿಪ್ ಗೀಪ್ ಎಲ್ಲ ಹೋಗ್ತಾ ಇರ್ತೀನಿ. ಅಂದರೆ ಮೋಷನ್ ಏನು ಲೂಸ್ ಮೋಷನ್ ಅಲ್ಲ, ಮಾಮೂಲಿ ಹೋಗೋದು ಬರೋದು. 8ನೇ ತಿಂಗಳಲ್ಲಿ 3-6 2 ಪೆಟ್ ಸ್ಕ್ಯಾನ್ ಮಾಡ್ತಿದ್ದೀನಿ. ಫಸ್ಟ್ ಪೆಟ್ ಸ್ಕ್ಯಾನಲ್ಲಿ ಅದು ಆ್ಯಕ್ಚುಲಿ ನಮ್ಮನೇಲೇ ಡಾಕ್ಟ್ರ್ ಇದ್ದಾರೆ. ಅವ್ರು ಹೇಳಿದ್ರು ನೀವು ಆಪ್ರೇಷನ್ ಮಾಡಿಸಿ ಹಂಗೆ ಹಿಂಗೆ ಅಂತ. ನಮ್ಮ ಮನೇಲಿ ಯಾರು ಅಕ್ಸೆಪ್ಟ್ ಮಾಡಲಿಲ್ಲ. ಯಾಕೆ ಸುಮ್ಮನೆ ಅಲ್ಲೆಲ್ಲ ಹೋಗಿ ಸಾಯ್ತೀವಿ, ಆರಾಮಾಗಿ ಸ್ವಲ್ಪ ಲೇಟ್ ಆಗ್ಬೋದು, ಮಾಡ್ಕೊಂಡು ಹೋಗಿ